MLA ಅವರ ಶಾಸಕರು ಗುರುಗಳ ಅವರೇ ಮಾತಾಡೋದ ಶಾಸಕರೇ ಇದು ಪ್ರಭಾವಿಗಳ ಕೈ ಕೆಲಸ ಇದೆ, ನಡೆಯಕ್ಕೆ ಸಾಧ್ಯನೇ ಇಲ್ಲ. ಮಾತಾಡೋಣ, ಶಾಸಕರು ಮಾತಾಡಿದ್ದಾರೆ. ಬಂಡಿ ಸಿದ್ದೇಗೌಡರು ಕೋರ್ಟ್ ಇಂದ ಸ್ಟೇ ಆರ್ಡರ್ ಆಗಿದ್ರು ಕೂಡ ಕ್ರಷರ್ಸ್ ರನ್ ಆಗ್ತಾ ಇದೆ. ಇದು ಹಸಿರೆಲೆ, ಇದ್ರ ಮೇಲೆಲ್ಲ ಸಿಮೆಂಟ್ ಕುತ್ಕೊಂಡ್ಬಿಟ್ಟಿರುತ್ತೆ. ಒಂದು ಉಸಿರಿಗೆ ಸೇರ್ಕೊಂಡ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಲ್ವಾ? ಹೋಗ್ತಾ ಇಲ್ಲ, ನೀರು ಬಿದ್ದರೂ ಕೂಡ ಹೋಗ್ತಾ ಇಲ್ಲ. ಇದನ್ನ ಡೈಲಿ ಉಸಿರಾಟ ಮಾಡಿ ಒಳಗಡೆ ಗಾಳಿ ಹೋದಾಗ ಶ್ವಾಸಕೋಶಕ್ಕೆ ತೊಂದರೆ ಆಗಲ್ವಾ? ಸೊ ಈ ಥರದ್ದು ಸಮಸ್ಯೆ ಆದಾಗ ಸೊ ಇಲ್ಲಿ ಕ್ರಷರ್ಸ್ನ ಮುಂದುವರಿಸ್ಬೇಕಾ? ಇನ್ನು ಶಾಸಕರು ಬಂಡಿ ಸಿದ್ದೇಗೌಡರು, ಈ ಒಂದು ತಾಲೂಕಿನ ಶಾಸಕರು, ಅವರು ಕೂಡ ಮಾಹಿತಿ ಇಲ್ವಾ? ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ನಡೀತಾ ಇರುವಂಥ ಕ್ರಷರ್ಸ್ ಇತ್ತು. ತಹಶೀಲ್ದಾರ್ ಯಾರಿದ್ರೆ ಅವರು ಕೂಡ ಮಾಹಿತಿ ಕೊಡಿ. ಕೋರ್ಟ್ ಆರ್ಡರ್ನ ಧಿಕ್ಕರಿಸುವಂಥ ಕೆಲಸ ನೀವು ಯಾಕೆ ಮಾಡಿದ್ರಿ? ಇಲ್ಲಿ ಟ್ರಿಪ್ ಹೋಗಿ ಸರ್ ಭೂಮಿನೇ ನೆಲ ರೋಡ್ಗಳೇ ಕುಸಿತಾ ಇದೆ. ಎಷ್ಟು ಲಾರಿಗಳ ಅಂದ್ರೆ ಟ್ರಿಪ್ ಹೋಗುತ್ತೆ? ಡೈಲಿ 500-600 ಟ್ರಿಪ್ ಹೊಡಿತಾರೆ. ನೀವು ಕೋರ್ಟ್ಗಿಂತ ತುಂಬಾ ದೊಡ್ಡವರೇನಾ? ಇವರು ಕಂಪ್ಲೇಂಟ್ ಮಾಡಿದ್ಕೆ ನಾವೆಲ್ಲ ಒಳ್ಳೇದಾದ್ರೆ ಅವ್ರು ಕೇಳಲಿಲ್ಲ ಅಂದ್ರೆ ಇವ್ರಿಗೆ ಮಾಡ್ಕೊಳ್ಳಿ. ಯಾರೇ ಸತ್ರು ಪರವಾಗಿಲ್ಲ, ನಾವಂತೂ ಸ್ಟೇಪ್ ಮಾಡಲ್ಲ ಅನ್ನೋ ರೀತಿ ಕ್ರಷರ್ಸ್ ನಡೀತಾ ಇರುವಂಥದ್ದು. ಮತ್ತು ಈ ಥರ ಆಗಿ ಡಸ್ಟ್ ಅಲರ್ಜಿ ಜಸ್ಟ್ ಕಾಣಿಸ್ಕೊಂಡಿದೆ. ಈಗ ನೋಡ್ತಾ ಇರೋದ್ರೆ ನೀವು ಕ್ರಷರ್ಸು, ಆ ಧೂಳಿನ ಹೇಳ್ತಾ ಇದೆ, ಅದೇ ಕ್ರಷರು. ಇಲ್ಲೇ ಅವರು ಕುರಿ ಮೇಕೆಗಳನ್ನು ಸಾಕೊಂಡಿರುವಂಥದ್ದು. ಈ ಕುರಿಗಳಿಗೆ ಸಮಸ್ಯೆ ಆಗಿದೆ. ಮೆಡಿಕಲ್ ಕೂಡ ಪ್ರೂವ್ ಆಗಿದೆ ಇದು ಧೂಳಿಂದ ಸತ್ತಿದೆ ಅಂತ. ಆ ಒಂದು ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟಲ್ಲಿ ಜಡ್ಜು ಕೂಡ ಪಾಸಿಟಿವ್ ಆಗಿ ರಿಸಲ್ಟನ್ನು ಕೊಡ್ತಾರೆ. ಅಂದರೆ ಇದನ್ನು ಸ್ಟೇ ಮಾಡಿ ಅಂತ ಹೇಳ್ತಾರೆ. ಪ್ರಾಣಿಗಳಿಗೆ ತೊಂದರೆ ಆಗ್ತಿದೆ, ನೆಕ್ಸ್ಟು ಮನುಷ್ಯರು ಕೂಡ ತೊಂದರೆ ಆಗ್ತಾ ಇದೆ ಅಂತ. ಆದರೂ ಕೂಡ ಯಾರೇ ಸತ್ರು ಪರವಾಗಿಲ್ಲ, ನಾವಂತೂ ಸ್ಟೇಪ್ ಮಾಡಲ್ಲ ಅನ್ನೋ ರೀತಿ ಕ್ರಷರ್ಸ್ ನಡೀತಾ ಇರುವಂಥದ್ದು. OS 24/2024 ಬಿಫೋರ್ ವೆಕೇಷನಲ್ ಡಿಸ್ಟ್ರಿಕ್ಟ್ ಜಡ್ಜ್, ಫಸ್ಟ್ ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಬರ್ತಾರೆ ಮಂಡ್ಯ. ಓಕೆ, ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು ಅಂತ. ಅವ್ರ ಕ್ರಷರ್ ಶುರುವಾಗಿ ಸರ್ ಈಗ ಒಂದು 9 ತಿಂಗಳಾಗಿರ್ಬೋದು. ಓಕೆ, ಏನಾಗಿದೆ ಅಂದರೆ ಇಲ್ಲಿ ಕ್ರಷರ್ ನಡೆಸಬೇಕಾದ್ರೆ 3 ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ಫಾರಮ್ ಎ, ಫಾರಮ್ ಬಿ, ಫಾರಮ್ ಸಿ ಅಂತ 3 ಲೈಸೆನ್ಸ್ ಬರುತ್ತೆ. ಫಸ್ಟು ಕಡ್ಡಾಯವಾಗಿ ಕೊಡೋದೇ ಫಾರಮ್ ಎ. ಫಾರ್ಮ್ ಎ ಅಲ್ಲಿ ಕೊಡಬೇಕಿದ್ರೆ ಏನಂತ ಹೇಳ್ತಾರೆ, ಸೇಫ್ ಝೋನ್ ಇದ್ರೆ ಮಾತ್ರ ಲೈಸೆನ್ಸ್ ಕೊಡೋದು ಅಂತ ಒಂದು ಕಾನೂನಿನಲ್ಲಿ ವ್ಯವಸ್ಥೆ ಇರೋದು. ಅದರಲ್ಲಿ ಸ್ಪೆಸಿಫಿಕ್ ಆರ್ಡ್ರು ರೂಲು ಲೈಸೆನ್ಸ್ ಅಲ್ಲೇ ಇದೆ. ಸೇಫ್ ಝೋನ್ ಹೆಂಗಾಗತ್ತೆ? ಇಲ್ಲಿ 150 ಸೇಫ್ ಝೋನ್ ಆಗ್ಬೇಕಂದ್ರೇನು, ಜನಪರ ಅಥವಾ ಈ ಲೈಫ್ ಸ್ಟಾಕು ಅಥವಾ ಹ್ಯೂಮನ್ ಲೈಫು ಎಲ್ಲೂ ತೊಂದರೆ ಇರಬಾರ್ದು, ಅದನ್ನೇ ಇದಂತ ಹೇಳೋದು ಒಂದು. ಎರಡನೇದು, ಇಲ್ಲಿ ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಅಂತ ಅಂದ್ರೆ ಇದು ರಿಪೋರ್ಟ್ ಇರೋದು ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಅಂತ ಬರುತ್ತೆ. ಇಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ನಡೆಯಂಗಿಲ್ಲ. ಅವ್ರು ಯಾವ್ದಾದ್ರು ನಡೀಲಿ ಅಥವಾ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟು ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾನು ಇಶ್ಯೂ ರೈಸ್ ಮಾಡಿರೋದೇನು ನಮ್ಮ ಒಂದು ವಾದಿ ಪರವಾಗಿ. ಇವರು ಮೂಲತಃ ತಗೊಂಡ್ರೆ ಇವರು ರೈತರು, ಇವರು ದುಡಿಮೆ ಎಲ್ಲ ನಿಗಿಸ್ತಾ ಇರೋದೇ ಈ ಒಂದು ಮೇಕೆ ಕುರಿಗಳು ಸಾಕೊಂಡು. ಈ ಒಂದು ಮೇಕೆ ಫಾರಮ್ಗೇನೆ ಇವ್ರು ಪೆಟ್ ಬಿದ್ರೆ ಪಾಪ 1 ಎಕರೆ 1.25 ಎಕರೆ ಇಟ್ಕೊಂಡಿರೋರು ಎಲ್ಲಿ ಹೋಗ್ತಾರೆ? ಸೊ ಈಗ ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ರನ್ ಮಾಡಿ ಅಂತ. ಬಟ್ ಅದರಲ್ಲೊಂದು ಸ್ವಲ್ಪ ಕಂಡೀಷನ್ಸ್ ಕೂಡ ಅಪ್ಲೈ ಆಗಿರುತ್ತೆ. ಜಲಚರ ಪ್ರಾಣಿಗಳಿಗೆ ಆಗಿರ್ಬೋದು ಅಥವಾ ಮನುಷ್ಯರಿಗೆ ಆಗಿರ್ಬೋದು, ಇವ್ರಿಗೆಲ್ಲ ತೊಂದರೆ ಆಯಿತು ಅಂತಂದಾಗ ಅದನ್ನು ಸ್ಟಾಪ್ ಮಾಡಬೇಕು ಅನ್ನೋದಿದೆ. ಈಗ ತೊಂದರೆಗಳಾಗಿದೆ, ಲಕ್ಷಾಂತರ ರೂಪಾಯಿ ಕುರಿಗಳು ಕೂಡ ಅಲ್ಲಿ ಸತ್ತು ಹೋಗಿವೆ ಪ್ರತಿನಿತ್ಯ. ಯಾಕೆಂದರೆ ಅಲ್ಲಿಂದ ಬರುವಂಥ ಧೂಳುಗಳು ಏನಿದೆ ಅದೆಲ್ಲ ಮರದ ಗಿಡದ ಎಲೆಗಳ ಮೇಲೆಲ್ಲ ಕುತ್ಕೊಳ್ಳುತ್ತೆ. ಅದನ್ನು ಕುರಿಗಳು ತಿಂದಾಗಲೂ ಕೂಡ ಅವು ಸಾಯುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಅದು ಮೆಡಿಕಲಿ ಕೂಡ ಪ್ರೂವ್ ಆಗಿರುವಂಥದ್ದು. ಇವೆಲ್ಲನೂ ಇಟ್ಕೊಂಡು ಹೃತಿಕ್ ಗೌಡ ಅವರು ಏನು ಮಂಡ್ಯ ಕೋರ್ಟಲ್ಲಿ ಅವರು ವಾದವನ್ನು ಮಾಡ್ತಾರೆ, ಕೊನೆಗೆ ಅವರು ಗೆಲ್ತಾರೆ. ಇದಕ್ಕೆ ಸ್ಟೇ ಆರ್ಡರ್ ಕೂಡ ಸಿಗುತ್ತೆ. ಸ್ಟೇ ಆರ್ಡರ್ ಸಿಗೋದು ಬರೀ ಪೇಪರ್ನಲ್ಲಿ ಮಾತ್ರ ಇದೆ, ಆದರೆ ಇದಕ್ಕೂ ಕೂಡ ಅದು ಕಾರ್ಯಗತಗೊಳ್ದಿಲ್ಲ. ಸೊ ನೀವು ಎದುರುಗಡೆ ನೋಡ್ತಾ ಇದ್ರೆ ಕ್ರಷರ್ಸು ರನ್ ಆಗ್ತಾ ಇದೆ. OS ನಂಬರ್ 24/24 ಅಂದ್ಬಿಟ್ಟು ವೆಕೇಷನಲ್ ಜಡ್ಜ್ ಮಂಡ್ಯದಲ್ಲಿ ಪ್ಲೇಸ್ ಆಗಿದೆ. ಈ ಮಂಡ್ಯಲ್ಲಿ ಏನಕ್ಕೆ ಬಂತು ಅಂದರೆ ವೆಕೇಷನ್ ಕೋರ್ಟ್ ಇರೋದ್ರಿಂದ ಶ್ರೀರಂಗಪಟ್ಟಣದಲ್ಲಿ ಫೈಲ್ ಮಾಡೋಕ್ಕಾಗದೇ ಇರೋ ಕಾರಣ ಮಂಡ್ಯದಲ್ಲಿ ಆಗಿದೆ. ಈಗ ಆಲ್ರೆಡಿ OS 60/24 ಅಂತ ಶ್ರೀರಂಗಪಟ್ಟಣದಲ್ಲೂ ಕೂಡ ಒಂದು ಸೂಟ್ ಇದು ಮಂಡ್ಯದಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಇಂಜಂಕ್ಷನ್ ಸೂಟ್ ಹಾಕಿದ್ವಿ. ಸ್ಟೇ ಕೂಡ ಗ್ರಾಂಟ್ ಆಗಿತ್ತು ಹಾನರಬಲ್ ಕೋರ್ಟ್. ಏನಂತ, ನಾಟ್ ಟು ರನ್ ಎನಿ ಅದರ್ ಕ್ರಷಿಂಗ್ ಆರ್ ಮೈನಿಂಗ್ ಆಕ್ಟಿವಿಟೀಸ್ ಇನ್ ಡಿಫೆಂಡೆಂಟ್ ಬಿ ಶೆಡ್ಯೂಲ್ ಪ್ರಾಪರ್ಟಿ ಅಂತ ಆಗಿತ್ತು. ತಡೆಯಾಜ್ಞೆ ಮಾಡಿತ್ತು, ಯಾವುದೇ ರೀತಿಯ ಕ್ರಷರ್ ಮತ್ತು ಯಾವುದೇ ರೀತಿಯ ಬ್ಲಾಸ್ಟಿಂಗ್ ಕಾರ್ಯಕ್ರಮನ ಹಮ್ಮಿಕೊಬಾರ್ದು ಅಂತ ಕ್ರಷಿಂಗ್ ಮಾಡಿತ್ತು. ರೈತ 70ರಿಂದ 80 ಮೇಕೆ ಸಾಗಾಣಿಕೆ ಮಾಡಿಕೊಂಡು ಕಾಲೇನಹಳ್ಳಿ ಗ್ರಾಮ, ಮಂಡ್ಯ ಜಿಲ್ಲೆ, TM ಹೊಸೂರು ತಾಲೂಕಲ್ಲಿ ನಡೆಸ್ತಾ ಇದ್ದಾರೆ. ಸರ್ವೆ ನಂಬರ್ ಕೂಡ ನಾನು ಪ್ಲೇಂಟಲ್ಲಿ ಹಾಕಿದ್ದೀನಿ. ಏನಾಗ್ತಿತ್ತು ಅಂದರೆ, ಏನಕ್ಕೆ ಸೂಟ್ ಫೈಲ್ ಮಾಡಿದ್ದೀನಿ, ಕ್ರಷಿಂಗ್ ಆ್ಯಂಡ್ ಮೈನಿಂಗ್ ಆ್ಯಕ್ಟಿವಿಟೀಸಿಂದ ಇವ್ರಿಗೆ ತೊಂದರೆ ಆಗ್ತಿತ್ತು. ಸುಮಾರು ಒಂದು 25 ಮೇಕೆಗಳು ಸತ್ತಿದ್ದಾವೆ. ಈಗ 27 ಇವತ್ತಿನ ಡೇಟ್ಗೆ ಅದ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಏನಂತ ಆಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸಲ್ಲಿ, ದೇ ಹ್ಯಾವ್ ಬೀನ್ ಡೆಡ್ ಡ್ಯೂ ಟು ಅಕ್ಯೂಟ್ ಪಿನೋಮ್ನಿಯಾ ಆರ್ ಅಕ್ಯೂಟ್ ಲಂಗ್ ಡಿಸೀಸಸ್ ಡ್ಯೂ ಟು ಫ್ರಾತ್ ಫಿಲ್ಡ್ ಅಂತ ಲಂಗ್ ಕಂಜೆಷನ್ ಅಂತ ಒಂದು ರಿಪೋರ್ಟ್ ಬರೆದಿದೆ ವೆಟರ್ನರಿ ಡಾಕ್ಟರ್.
ನಾನು ಹೇಳೋದಿಷ್ಟೇ ಸರ್. ಅಂದರೆ ಆ ಒಂದು ಮೈನಿಂಗಿಂದನೇ ಕಾರಣ ಅಂತನಾ? ಅಂದರೆ ಡಸ್ಟ್ ಇದು ಏನಾಗಿದೆ ಅಂದರೆ ಸರ್ 150 ಅಡಿ ಪ್ರಾಕ್ಸಿಮಿಟಿ ಒಳಗಡೆ ಅದರ ಹತ್ತಿರದಲ್ಲಿ ಎಲ್ಲೂ ಕ್ರಷಿಂಗ್ ನಡೆಯುವಾಗಿಲ್ಲ. ಪ್ಲೇಂಟಿಫ್ ನಮ್ಮ ವಾದಿ ಬಂದು 5 ವರ್ಷದಿಂದ ಅಲ್ಲಿ ಮೇಕೆ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಯಾರೊಬ್ಬನ ಬಿಟ್ಟಿರ್ತಾರೆ, ಹಿಂದ್ಗಡೆ ಯಾರೊಬ್ಬ ಪ್ರಭಾವಿ ಇರ್ತಾನೆ. ಎಲ್ಲಿದ್ದೀರಪ್ಪ ಮಾಜಿ MLAಗಳು, ಮಾಜಿ MP ಗಳು, ಹಾಲಿ MLAಗಳು, ಹಾಲಿ MP ಗಳು, ಈಗ ಎಲೆಕ್ಷನ್ ಬಂದು ನಿಂತ್ಕೊಂಡಿದ್ದವರು. 22ನೇ ತಾರೀಕು ಕರೆಕ್ಟಾಗಿ 2 ಗಂಟೆ 45 ನಿಮಿಷ 46 ನಿಮಿಷಕ್ಕೆ ಇದು ರನ್ ಆಗ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ನಡೀತಾ ಇರುವಂಥ ಕ್ರಷರ್ಸ್ ಇದು. ನಮ್ಮ ಹೆಸರು ಶರತ್ ಕುಮಾರ್ HS, ಓಕೆ TM ಹೊಸೂರು. ಓಕೆ, ಈಗ ನಿಮ್ಮ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಸೊ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹೇಳಿ, ತೀವ್ರವಾಗಿ ಏನು ಸಮಸ್ಯೆ ಆಗಿದೆ? ತೀವ್ರವಾಗಿ ಆಡು ಮೇಕೆಗಳೆಲ್ಲ ಸಾಯ್ತವೆ. ಈ ಕಸರಿಂದ ಎಲ್ಲ ಧೂಳು ಎಕ್ಸ್ಪೋರ್ಟ್ ಆಗಿ ಎಲ್ಲ ಮೇಕೆಗಳೆಲ್ಲ ಲಂಗ್ ಇನ್ಫೆಕ್ಷನಿಂದ ಸಾಯ್ತಾ ಇದೆ. ಹಾಂ, ಇನ್ನು ಅದು ಬಿಟ್ರೆ ಇಲ್ಲಿ ನೀರೇ ಆಗ್ಬೋದು, ಗಾಳಿನೇ ಆಗ್ಬೋದು, ಎಲ್ಲ ಕಲುಷಿತ ಆಗಿ ಓಕೆ, ಎಲ್ಲ ಇದಾಗ ಹಾನಿಯಾಗಿ ಎಲ್ಲ ನೀರು ಕುಡಿದ್ರಿಂದಲೂ ಸಾಯ್ತಾವೆ. ಓಕೆ. ನಿಮ್ಮ ಮನೆ ಇದೆನಾ? ರೆಕಾರ್ಡ್ ಮಾಡಿ ಒಂದು ನಿಮಿಷ ಅದನ್ನು ರೆಕಾರ್ಡ್. ಅದಾಗುತ್ತೆ. ಅದೇ ನಮ್ಮ ಮೇಕೆಗಳೆಲ್ಲ ಸತ್ತಿವೆ. ಇದು ನಮ್ಮ ಮೇಕೆ ಫಾರ್ಮು. ಹಾಂ, ಇಲ್ಲಿ ಮೇಕೆಗಳೆಲ್ಲ ಸತ್ತಿವೆ. ಓಕೆ. ಎಷ್ಟು ಮೇಕೆಗಳು ಸತ್ತಿವೆ? ಮೇಕೆಗಳು ಒಂದು 28 ಮೇಕೆ ಸತ್ತಿವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ವಿ. ಹಾಂ, ಇವತ್ತು ಸ್ವಂತ ಜಮೀನಾ ಇದು? ಇದು ಸ್ವಂತ ಜಮೀನು, ಪಿತ್ರಾರ್ಜಿತ ಆಸ್ತಿ. ಅಡ್ವೊಕೇಟ್ಸು ನಾವು ಹೇಳ್ಕೋಬೇಕಂದ್ರೆ ನಮ್ಮ ಅಣ್ಣಗಿಂತ ಹೆಚ್ಚಾಗಿ ಎಲ್ಲ ಫೈಲನ್ನು ₹1 ಹಣಕಾಸು ವ್ಯವಸ್ಥೆಯಲ್ಲಿ ಯಾವುದೇ ಅಲ್ಲಿ ನಮ್ಮ ತಾವೇನು ಕೋರ್ಕದೇನೆ ಎಲ್ಲ ಅವರೇ ಫೈಲನ್ನು ಪುಟಪ್ ಮಾಡಿ ಆಗೋದಿಲ್ಲ ಅನ್ನೋದು ಇನ್ನೂ ಒಂದಿನ ಮುಂದಾಗಿ ಈಗ ಮುಂದಕ್ಕೆ ಪ್ರೀಪೋನ್ ಮಾಡ್ಕೊಂಡು ಇವಾಗ ಇಲ್ಲ ಆಗಲೇಬೇಕು, ಇಲ್ಲಿ ಲೈಫ್ ಆ್ಯಂಡ್ ಡೆತ್ ಸಮಸ್ಯೆ ಇದು ಕ್ಲಿಯರ್ ಮಾಡಬೇಕು ಅಂದ್ಬಿಟ್ಟು ಲಾಯರು ನಮಗೆ ಉತ್ತೇಕರಾಗಿ ಬೆಂಬಲವಾಗಿ ಶಕ್ತಿಯಾಗಿ ನಿಂತವ್ರೆ. ಇದು ವಾಯ್ಸ್ ಓವರ್ ಮಾಡಬೇಕಾದ್ರೆ ಈ ತರ ತೊಂದರೆ ಆದಾಗ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಕಂಡೀಷನ್ಸ್ ಇದೆ. ಲೈಸೆನ್ಸ್ ಅಲ್ಲೇ ಇರುತ್ತೆ. ಅದನ್ನ ನೋಡಿ ಜಡ್ಜ್ಮೆಂಟ್ ಕೊಟ್ಟಿರ್ತಾರೆ. ಅಲ್ಲ, ಲೈಸೆನ್ಸ್ ಅವರು ಸಬ್ಮಿಟೇ ಮಾಡಿಲ್ಲ. ನಾನು ಅನ್ರೆಗ್ಯುಲೇಟೆಡ್ ಕ್ರಷರ್ ಅಂತ ನಾನು ಹೇಳಿದ್ದೀನಿ. ತಡೆ ಆಜ್ಞೆ ಆದ್ಮೇಲೆ ಇವರು ಯಾವುದೇ ಕಾರಣಕ್ಕೂ ನಡ್ಸೋಕ್ ಬರಲ್ಲ. ಕಾನೂನು ಉಲ್ಲಂಘನೆ ಎಲ್ಲರೂ ಕಾನೂನಿಗೆ ತಲೆ ಬಾಗ್ಲೇಬೇಕು. ಅಂಥದ್ರಲ್ಲಿ ಅವ್ರು ನಡೆಸ್ತಿದ್ದಾರೆ ಅಂದ್ರೆ ಕಾನೂನು ಬದ್ಧವಾಗಿ ನಾವು ಏನು ನೆಕ್ಸ್ಟ್ ಕ್ರಮ ಕೈಗೊಳ್ಳಬೇಕು ಆ ಆನರಬಲ್ ಕೋರ್ಟ್ ಮುಂದೆ ಅಪ್ಲಿಕೇಶನ್ ಹಾಕೊಂಡು ನಾವು ಬರ್ತೀವಿ. ಸುಮಾರು ಜನ ಈ ಒಂದು ಕ್ರಷರ್ ಇಂದ ಅನುಭವಿಸ್ತಾ ಇರೋದು. ನಮಗೆ ಬೇರೆ ಕ್ರಷರ್ ಇಂದ ನಮಗೇನು ತೊಂದರೆ ಇಲ್ಲ. ನಮಗೆ ತೊಂದರೆ ಆಗಿರೋ ಕ್ರಷರ್ಗೆ ನಾವು ಕೇಸ್ ಫೈಲ್ ಮಾಡಿದೀವಿ. ಎಲ್ಲ ಪಬ್ಲಿಕ್ ಲಿಟಿಗೇಷನ್ ಮಾಡ್ಕೊಂಡು ಹೋಗೋ ನಮ್ಮ ಒಂದು ಉದ್ದೇಶ ಅಲ್ಲ. ತೊಂದರೆ ಆಗಿರೋರಿಗೆ ನ್ಯಾಯ ಕೊಡಿಸ್ತಾ ಇದೀವಿ. ನ್ಯಾಯಾಧೀಶರು ತೀರ್ಪು ಕೊಡ್ತಾ ಇದ್ದಾರೆ. ಫಾಲೋ ಮಾಡಬೇಕಾಗಿರೋದು ಇದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಫಾಲೋ ಆಗಬೇಕೇ ಹೊರತು ಜುಡಿಷಿಯರಿ ಅದ್ರ ವರ್ಕ್ ನ ಅಬ್ಸಲ್ಯೂಟ್ ಆಗಿ ಚೆನ್ನಾಗಿ ಮಾಡಿದೆ. ಬಂಡಿ ಸಿದ್ದೇಗೌಡರು ಇಲ್ಲಿನ ಶಾಸಕರು ತಮ್ಮ ಗಮನದಲ್ಲಿಲ್ಲ ಅಂದರೆ ಗಮನಕ್ಕೆ ತರ್ತಾ ಇದ್ವಿ. ಬಂಡಿ ಸಿದ್ದೇಗೌಡ್ರೆ, ಇದು ನಿಮ್ಮದೇ ತಾಲೂಕು. ಹಾಗೆ ಯಾರು ತಹಶೀಲ್ದಾರ್ಗಳು ಯಾರಿದ್ದಾರೆ ಅವರು ನೋಡಿ, ಕೋರ್ಟ್ ಆರ್ಡರ್ ಇದೆ. ಅದು ಕೋರ್ಟ್ಗೆ ಎದುರದೇ ಇಲ್ವಾ ನೀವುಗಳು? ಅಷ್ಟೊಂದು ಕೊಬ್ಬೋಗ್ಬಿಟ್ಟಿದ್ದೀರಾ. ಈಗ ರೀಸೆಂಟ್ ಆಗಿ 1 ವರ್ಷ ಆಗಿರ್ಬೋದು ಅಥವಾ 1 ವರ್ಷದ ಮೇಲೆ ಸ್ವಲ್ಪ ತಿಂಗಳಾಗಿರ್ಬೋದು ಕ್ರಷಿಂಗ್ ನಡೀತಿದೆ. NN ಸ್ಟೋನ್ ಕ್ರಷರ್ ಆ್ಯಂಡ್ N ಸ್ಯಾಂಡ್ ಅಂತ ನಡೀತಿದೆ. ಇವರ ಸರ್ವೆ ನಂಬರಿಂದ ಸದರ್ನ್ ಸೈಡ್ಗೆ ಇವರು ಡಿಫೆಂಡೆಂಟ್ ಇರೋದು, ಅಂದರೆ NN ಸ್ಟೋನ್ ಕ್ರಷರ್ ಅವ್ರು ಇರೋದು. ಇವರು ಪಾಪ ಮೇಕೆ ಸಾಗಾಣಿಕೆ ಮಾಡಿಕೊಂಡು ಅವೆಲ್ಲ ಸಾಯ್ತಾ ಇದ್ದಾವೆ. ಅಪ್ರೋಚ್ ಮಾಡಿದಾಗ ಯಾವುದೇ ರೀತಿ ರೆಮಿಡಿ ಸಿಕ್ಕಿಲ್ಲ. ಅಟ್ಲೀಸ್ಟ್ ಶಿಫ್ಟಿಂಗ್ ಚಾರ್ಜಸ್ ಅವರು ಕೊಡಿ, ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ಕೇಳಿದ್ರು ಕೊಡಲಿಲ್ಲ. ಅಲ್ಲಿ ಒಂದು ಇವರು ವಾಸ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗ್ತಿದೆ. OS 24/2024 ಬಿಫೋರ್ ವೆಕೇಶನಲ್ ಡಿಸ್ಟ್ರಿಕ್ಟ್ ಜಡ್ಜ್, ಫಸ್ಟ್ ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಬರ್ತಾರೆ ಮಂಡ್ಯ. ಸ್ಟೇ ಆಗಿದೆ, ಕೆಲಸ ನಡೀತಾ ಇದೆಯಾ? ಕೆಲಸ ನಡೀತಿದೆ. ಇಲ್ಲಿ ಎಷ್ಟು ಟ್ರಿಪ್ ಹೋಗಿ ಸರ್, ಭೂಮಿನೇ ಏನೆಲ್ಲ ರೋಡ್ಗಳೇ ಕುಸಿತಾ ಇದೆ. ಎಷ್ಟು ಲಾರಿಗಳ ಅಂದರೆ ಟ್ರಿಪ್ ಹೋಗುತ್ತೆ? ಡೈಲಿ 500-600 ಟ್ರಿಪ್ ಹೊಡಿತದೆ. ಇಲ್ಲ, ನನ್ನ ಹೆಸರು ಧ್ರುವರಾಜ್ ಅಂದ್ಬಿಟ್ಟು, TM ಹೆಸರು ಗ್ರಾಮಸ್ಥರು ನಾವು. ನಮಗೆ ಇಲ್ಲಿ ಕ್ರಷರ್ಸ್ ಮಾಡಿರೋದ್ರಿಂದ ನಮಗೆ ಡಸ್ಟ್ ತುಂಬ ಬರ್ತಾಯಿದೆ. ರೋಡು ಮತ್ತು ಮನೆಗಳು ಮತ್ತು ಈ ಥರ ಆಗಿ ಡಸ್ಟ್ ಅಲರ್ಜಿ ಜಸ್ಟ್ ಕಾಣಿಸ್ಕೊಂಡಿದೆ. ಏನಕ್ಕೆ ಅಂದರೆ ಹೆಲ್ತ್ ಇಶ್ಯೂಸು ಡ್ಯೂ ಟು, ಯಾಕಂದರೆ ಲಾರಿಗಳು ತುಂಬ ಹೋಗ್ತದೆ. ಇದು ಕಮರ್ಷಿಯಲ್ ರೋಡಲ್ಲ. ಫಸ್ಟ್ ಆಫ್ ಆಲ್ ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಎಲ್ಲ ನೋಡಿಕೊಂಡ್ರೆ ಫಸ್ಟ್ ಆಫ್ ಆಲ್ ರೋಡ್ನ ನಾವು ಬೇರೆ ಕಡೆ ಕೇಳಿದ್ದೀವಿ, ಅಲ್ಲ ಆಚೆಯಿಂದ ಮಾಡಬೇಕು ಅಂತ DC ಅವರಿಗೆ ಮನವಿ ಮಾಡಿದ್ದೀವಿ. ಇನ್ನೂ ಅದು ಕಾರ್ಯರೂಪ ಬಂದಿಲ್ಲ. ಕೆಲವರು ಲೋಕಲ್ ಅವರು ಎಲ್ಲ ಇದು ಇನ್ವಾಲ್ವ್ ಆಗಿ ಕ್ರಷರ್ಸ್ಗೆ ಸಪೋರ್ಟ್ ಮಾಡಿಕೊಂಡು ಲಾರಿ ಎಲ್ಲ ತೊಗೊಂಡಿದ್ದೀವಿ. ಹಂಗಾಗಿ ಅವರೆಲ್ಲ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಇದ್ದಾರೆ. ನಾವು ಎನ್ವೈರನ್ಮೆಂಟಲ್ ಒಂದು ದೃಷ್ಟಿಯಿಂದ ನಮಗೆ ಒಂದು ಸಹಾಯ ಬೇಕು. ಜೊತೆಗೆ ನಮ್ಮ ಗ್ರಾಮಸ್ಥರ ಷರತ್ತು ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಅವ್ರಿಗೆ ತುಂಬ ಇಲ್ಲಿ ಹಸು ಇದು ಮಾಡ್ಕೊಂಡಿದ್ದಾರೆ. ಅವನಿಗೆ ಅದೊಂದೇ ಜೀವನಾಂಶ. ಒಂದು 50 ಕುರಿ ಇದ್ದು 22 ಕುರಿ ಆಗಿದೆ, ಮಿಕ್ಕಿದ 18 ಸರೋಗಿದೆ. ಹಾಗಾಗಿ ಸ್ವಲ್ಪ ನ್ಯಾಯ ಕೊಡಿಸಿ ಅಂತ ನಾವು ಒಂದು ಮನವಿ ಮಾಡ್ತೀವಿ. ತಮ್ಮ ಹೆಸರು? ಧ್ರುವರಾಜ್ ಅಂದ್ಬಿಟ್ಟು. ಏನು ಮಾಡ್ಕೊಂಡಿದ್ದೀರಿ? ನಾನು ಏರ್ಟೆಲ್ ಇಂಜಿನಿಯರ್ ಆಗಿದ್ದೀನಿ. ಪ್ಯಾರಲಲ್ಲಿ ಇಲ್ಲಿ ಇದು ಮಾಡ್ಕೊತೀನಿ. ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ನಡೀತಾ ಇರುವಂತಹ ಕ್ರಷರ್ಸು. ಈಗ ನೀವು ನೋಡ್ತಾ ಇದ್ರೆ, ಸೊ ದೊಡ್ಡ ದೊಡ್ಡ ಕ್ರಷರ್ಸ್ಗಳು ರನ್ ಆಗ್ತಾ ಇರುವಂಥದ್ದು. ಅದರ ಶಬ್ದಗಳು ಕೂಡ ನೀವು ಕೇಳಿಸ್ಕೊಳ್ಬಹುದು.
ಸೊ ಇದರಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಕುರಿಗಳು ಸತ್ತು ಹೋಗಿವೆ. ಇದರಿಂದ ಮನುಷ್ಯರು ಜೀವಕ್ಕೂ ಕೂಡ ಅಪಾಯ. ನೋಡಿ ಇಲ್ಲಿದೆ, ಇಲ್ಲಿಂದ 100 ಮೀಟರ್ ದೂರದಲ್ಲೇ ಅವ್ರ ಮನೆ ಇದೆ. ಇನ್ಯಾವುದೋ ಒಂದು ಕ್ರಷರ್ಸ್ ರನ್ ಆಗ್ತಿದೆ, ಅದಕ್ಕೇನು ಲೈಸೆನ್ಸ್ ಇದೆಯೋ ಇಲ್ವೋ ಏನು ಕೂಡ ಗೊತ್ತಿಲ್ಲ. ಕೋರ್ಟಿಂದ ಸ್ಟೇ ಆರ್ಡರ್ ಆಗಿದ್ರು ಕೂಡ ಕ್ರಷರ್ಸ್ ರನ್ ಆಗ್ತಾ ಇದೆ. ಅವರು ಜನಕ್ಕೆ ತೊಂದರೆ ಆಗ್ತಿದೆ, ಜೀವಗಳು ಹೋಗ್ತಿದೆ, ಅದಕ್ಕೆ ಬೆಲೆ ಇಲ್ಲ. OS 24/2024 ಬಿಫೋರ್ ವೆಕೇಶ್ನಲ್ ಡಿಸ್ಟ್ರಿಕ್ಟ್ ಜಡ್ಜ್, ಫಸ್ಟ್ ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಬರ್ತಾರೆ ಮಂಡ್ಯ, ಅವರು ಆರ್ಡರ್ ಕೊಟ್ಟಿದ್ದಾರೆ. ಡಿಫೆಂಡೆಂಟ್ಸ್, ದೇರ್ ಏಜೆಂಟ್ಸ್, ಸರ್ವೆಂಟ್ಸ್, ದೇರ್ ಹೆಂಚ್ಮೆನ್ ಆ್ಯಂಡ್ ಎನಿಬಡಿ ಆ್ಯಕ್ಟಿಂಗ್ ಆನ್ ದಿಸ್ ಬಿಹಾಫ್ is temporarily restrained from running, crushing, blasting, extracting or any other mining activity in the application B schedule property which is in the name and style of NN Stone Crusher and M Stand till next date of hearing 4/6 ಇಲ್ಲಿ ತನಕ ಹಿಯರಿಂಗ್ ಅಂತ ಆಗಿದೆ. ಈಗ ಪ್ರತಿವಾದಿ ಕೌನ್ಸಿಲ್ಸ್ ಅಂದರೆ ಡಿಫೆಂಡೆಂಟ್ ಕೌನ್ಸಿಲ್ ನಿನ್ನೆ ಬಂದು ಅಡ್ವಾನ್ಸ್ಮೆಂಟ್ ಕೂಡ ಮಾಡಿ ವಾಟ್ಸಪ್ಪಲ್ಲಿ ಕೂಡ ಒಂದು ಕಾಪಿ ಕೊಟ್ಟಿದ್ದಾರೆ. ನನಗೆ ಬೆಳಗ್ಗೆ ವೆಕೇಟ್ ಮಾಡಿ ಅಂತ ಅವ್ರೇನೋ ಒಂದು ಸಬ್ಮಿಷನ್, ಅವ್ರ ಕಡೆಯಿಂದ ವಕೀಲರು ಬರ್ತಾರಲ್ಲ, ಒಂದು ಸಬ್ಮಿಷನ್ ಕೊಟ್ಟು ಇವತ್ತೊಂದು ಕಾಪಿ ಸರ್ವ್ ಮಾಡಿದ್ದಾರೆ. ಸೊ ಹಾನರಬಲ್ ಕೋರ್ಟ್ ಈಗ ಸ್ಟೇ ಆರ್ಡರ್ ಸ್ಟೇ ಇನ್ನೂ ಇದೆ, ಸ್ಟೇ ಆಗಿದೆ, ಕೆಲಸ ನಡೀತಾ ಇದೆಯಾ? ಕೆಲಸ ನಡೀತಿದೆ.